ನಮಸ್ಕಾರ. ಶಿವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಸರ್ಕಾರದ ಬೊಕ್ಕಸದಲ್ಲಿರುವಂತಹ ದುಡ್ಡೆಲ್ಲ ದಿನದಿಂದ ದಿನಕ್ಕೆ ಖಾಲಿ ಆಗ್ತಾನೆ ಇದೆ. ಎಲ್ಲಿದೆ ಸರ್ಕಾರದಲ್ಲಿ ದುಡ್ಡು? ಎಲ್ಲೂ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಇವರಿಗೆ ಕೊಡುವಂತ ಹೇಳಿದ್ಯಾರು? ಈಗ ಪರದಾಡುವಂತೆ ಹೇಳಿದ್ಯಾರು? ನೀವಾ? ನೋ. ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆಯಿಂದ ಜನರಿಗೆ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಈಗ ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಲುಪಿದೆ. ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಹೆಣ್ಣುಮಕ್ಕಳಿಗೆ ಉಚಿತ ಬಸ್ಸು ಅಂತ. ಫ್ರೀ ಬಸ್ಸಲ್ಲಿ ಓಡಾಡಕ್ಕೆ ಹೆಣ್ಣುಮಕ್ಕಳಿಗೆ ಏನೋ ಶಕ್ತಿ ಇದೆ ಸ್ವಾಮಿ, ಆದರೆ ಫ್ರೀ ಕೊಡೋದಕ್ಕೆ ಇವತ್ತಿನ ಸರ್ಕಾರದ ಹತ್ರ ಶಕ್ತಿ ಇಲ್ಲ. ಇತ್ತೀಚೆಗಷ್ಟೇ 16 ಲಕ್ಷ ಜನ ವೃದ್ಧರ, ಅಂಗವಿಕಲರ ಪೆನ್ಷನ್ ಅನ್ನೋದು ಏನು ಬರ್ತಿತ್ತು, ಆ ಪೆನ್ಷನ್ ಅನ್ನ ಇವತ್ತು ತಡೆ ಹಿಡಿದಿದ್ದಾರೆ. ಅದಕ್ಕೊಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರ ಮತ್ತೆ ಈ ನಮ್ಮ ಹೆಣ್ಮಕ್ಕಳಿಗೆ, ಈ ಸ್ತ್ರೀ ಶಕ್ತಿ ಅಡಿಯಲ್ಲಿ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಹೆಣ್ಮಕ್ಳಿಗೆ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಜ್ಜಾಗಿ ನಿಂತ್ಕೊಂಡಿದೆ. ಇಷ್ಟು ದಿನ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಫ್ರೀ ಬಸ್ಸಲ್ಲಿ ಜುಮ್ ಅಂತ ತಿರುಗಾಡ್ತಾ ಇದ್ರಿ. ಆದರೆ ಈಗ ನೀವೇನಾದರೂ ಬರೀ ಆಧಾರ್ ಕಾರ್ಡನ್ನು ಹಿಡ್ಕೊಂಡು ಕರ್ನಾಟಕ ಸಾರಿಗೆಯ ಬಸ್ಗಳನ್ನು ಹತ್ತಿದ್ರೆ ಆ ಬಸ್ಸಿನಲ್ಲಿ ನಿಮಗೆ ಪ್ರವೇಶವಿಲ್ಲ. ಆ ಬಸ್ಸಲ್ಲಿ ನೀವು ಇಷ್ಟು ದಿನ ಓಡಾಡದಂಗೆ ಓಡಾಡಕ್ಕೆ ಆಗಲ್ಲ. ಯಾಕೆಂತಂದ್ರೆ ಸರ್ಕಾರ ಮತ್ತೆ ಮರು ಪರಿಷ್ಕರಣೆಗೆ ಈಗ ಇಳಿದಿದೆ. ಅದಕ್ಕೆ ಕಾರಣ ಏನು ಕೊಟ್ಟಿದೆ ಅಂತಂದ್ರೆ, ಬೇರೆ ರಾಜ್ಯದ ಹೆಣ್ಮಕ್ಳು ಫೇಕ್ ಐಡಿಗಳನ್ನು ಮಾಡ್ಕೊಂಡು, ಅಂದ್ರೆ ಫೇಕ್ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡು ನಮ್ಮ ಕರ್ನಾಟಕದ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಆದ್ರಿಂದ ಈಗ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅಂತಂದ್ರೆ, ಇನ್ಸ್ಟೆಡ್ ಆಫ್ ಆಧಾರ್ ಕಾರ್ಡ್, ಅಂದ್ರೆ ಆಧಾರ್ ಕಾರ್ಡಿನ ಬದಲಿಗೆ ನಿಮ್ಮ ವೋಟರ್ ಐಡಿಗಳು ಏನಿದೆ ಅಥವಾ ನಿಮ್ಮ ವೋಟರ್ ಗುರುತಿನ ಚೀಟಿಗಳೇನಿದೆ ಅದರ ಆಧಾರದ ಮೇಲೆ ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಆಧಾರ್ ಕಾರ್ಡ್ ತಗೊಂಡು ಇನ್ಮೇಲೆ ಬಸ್ ಹತ್ತೀನಿ ಅಂತಂದ್ರೆ ಕಂಡಕ್ಟರ್ ನಿಮ್ಮನ್ನು ಒಳಗಡೆ ಸೇರಿಸ್ಕೊಳ್ಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ನಿಮಗೊಂದು ವೋಟರ್ ಐಡಿ ಕೊಡ್ತಾರೆ, ನಿಮಗೊಂದು ಗುರುತಿನ ಚೀಟಿ ಅಂತ ಇರ್ತಾರ, ವೋಟರ್ ಗುರುತಿನ ಚೀಟಿ. ಆ ವೋಟರ್ ಗುರುತಿನ ಚೀಟಿ ಆಧಾರದ ಮೇಲೆ, ವೋಟರ್ ಐಡಿ ಆಧಾರದ ಮೇಲೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಬೇಕು ನೀವು. ಆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡಿನ ನಂಬರು, ನಿಮ್ಮ ಫೋಟೋ, ನಿಮ್ಮ ಅಡ್ರೆಸ್ ಅದೆಲ್ಲವೂ ಕೂಡ ಮೆನ್ಷನ್ ಆಗಿರುತ್ತೆ. ಆ ಸ್ಮಾರ್ಟ್ ಕಾರ್ಡ್ ಅನ್ನು ನೀವು ಕಂಡಕ್ಟರ್ ತೋರಿಸಿದ್ರೆ ಇಷ್ಟು ದಿನ ಹೆಂಗೆ ನೀವು ಜರ್ನಿ ಮಾಡಿದ್ರೆ ಹಂಗೆ ನೀವು ಫ್ರೀ ಬಸ್ಸಸ್ ಅಲ್ಲಿ ಜರ್ನಿ ಮಾಡ್ಬೋದು. ಇದು BMTCಗೂ ಜಾರಿ ಆಗುತ್ತೆ, KSRTCಗೂ ಜಾರಿ ಆಗುತ್ತೆ. ಹೀಗೆ BMTCಯಲ್ಲಿ ಮೊದಲ ಪ್ರಯೋಗ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಮೊದಲು ಇದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿ ನೋಡ್ತಾರೆ BMTCಯಲ್ಲಿ. ಒಂದು ವೇಳೆ ಅದು ಕಂಪ್ಲೀಟ್ ಆಗಿ ಸಕ್ಸಸ್ ಆಯಿತು ಅಂತಂದ್ರೆ ಮುಂದೆ ಅದನ್ನ KSRTCಗೆ, ಬೇರೆ ಬೇರೆ ಸಾರಿಗೆಗಳಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡುವಂತಹ ಆಲೋಚನೆಯನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿದೆ. ಇನ್ನು ಅದರ ಜೊತೆಗೆ ಈಗ ಸದ್ಯಕ್ಕೆ ETM ಮಿಷನ್ಸ್ಗಳನ್ನು ಕೂಡ 11,000 ETM ಮಿಷನ್ಸ್ಗಳನ್ನು ಕೂಡ ಈಗ ಸರ್ಕಾರ ಪಡೆದುಕೊಂಡಿದೆ ಈ ಸ್ಮಾರ್ಟ್ ಕಾರ್ಡಿನ ಒಂದು ಅನ್ವೇಷಣೆ. ಸೊ ನೀವು ಇನ್ನು ಮುಂದೆ ಫ್ರೀ ಬಸ್ಸಸ್ ಅನ್ನ ಹತ್ತುವಾಗ ಆಧಾರ್ ಕಾರ್ಡ್ ಇಟ್ಕೊಂಡು ಹೋದ್ರೆ ಕಂಡಕ್ಟರ್ ಒಳಗಡೆ ಸೇರ್ಸಲ್ಲ. ಆದ್ರಿಂದ ಈ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ಬಿಡಿ. ಅರೆ, ಈ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳೋದು ಹೆಂಗೆ ಸ್ವಾಮಿ ಅಂತ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವೆಬ್ಸೈಟ್ಗಳಿದೆ. ಕರ್ನಾಟಕ 1 ಅಂತ ಒಂದು ವೆಬ್ಸೈಟ್ ಇದೆ, ಬೆಂಗಳೂರು 1 ಅಂತಹ ಒಂದು ವೆಬ್ಸೈಟ್ ಇದೆ, ಬಾಪೂಜಿ ಕೇಂದ್ರ ಅನ್ನುವಂತಹ ಒಂದು ಕೇಂದ್ರ ಇದೆ, ಅಲ್ಲಿ ಹೋಗಬೇಕಾದ್ರೆ ಮಾಡಿಸ್ಕೊಳ್ಬೋದು. ಅದೆಲ್ಲ ನಿಮಗೆ ಕಷ್ಟ ಆದರೆ ನಿಮ್ಮ ಮನೆ ಹತ್ತಿರಕ್ಕೋ ಅಥವಾ ನೀವಿರುವಂತಹ ಸ್ಥಳದ ಸುತ್ತಮುತ್ತಲ ಯಾವುದಾದ್ರೂ ಒಂದು ಸೈಬರ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ, ಅಣ್ಣ ಮಾಡಿಕೊಡೋಣ, ನಾನು ಫ್ರೀ ಬಸ್ಸಲ್ಲಿ ಓಡಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಗಂಡನ ಜೊತೆ ಜಗಳ ಆದರೆ ಊರು ಬಿಟ್ಟು ಹೋಗಬೇಕಲ್ಲ, ಮತ್ತೊಂದು ಮಗದೊಂದಕ್ಕೆ ಊರು ಬಿಟ್ಟು ಹೋಗಬೇಕಲ್ಲ, ಸ್ತ್ರೀ ಶಕ್ತಿ ಯೋಜನೆ ಅಂತ ನಮಗೆ ಯೋಜನೆ ಕೊಟ್ಟುಬಿಟ್ಟಿದ್ದಾರೆ, ಅದನ್ನು ನಾವು ಬಳಸ್ಕೊಳ್ಬೇಕಲ್ವಾ, ಈಗಿನ ಸರ್ಕಾರಕ್ಕೆ ಓಟ್ ಹಾಕಿದೀವಲ್ವಾ, ಸೊ ಅದರಿಂದ ಅವ್ರು ಕೊಡೋದನ್ನ ನಾವೆಲ್ಲ ಪಡ್ಕೊಳ್ಬೇಕಲ್ವಾ, ಉಪಯೋಗ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಆ ಸೈಬರ್ ಸೆಂಟರ್ ಹತ್ರ ಈ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ. ಆದ್ರಿಂದ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಸ್ಸಲ್ಲಿ ಇಷ್ಟು ದಿನ ಹೆಂಗೆ ಜುಮ್ ಅಂತ ತಿರುಗಾಡಿದ್ರಿ ಹಂಗೆ ಜುಮ್ ಅಂತ ತಿರುಗಾಡಿ. ಆದರೆ ಕಾಂಗ್ರೆಸ್ ಸರ್ಕಾರ ಈಗ ಜನರಿಗೆ ದಿನದಿಂದ ದಿನಕ್ಕೆ ನಿರಾಶೆ ಮಾಡ್ತಾನೆ ಇದೆ. ಯಾಕೆಂತಂದ್ರೆ ಬೇರೆ ರಾಜ್ಯದ ಹೆಣ್ಣುಮಕ್ಕಳು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು, ಫೇಕ್ ಆಧಾರ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಸಂಚಾರ ಮಾಡ್ತಾ ಇರೋದು ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ದೊಡ್ಡ ಹೊಡೆತ ಬಿದ್ದಂಗೆ ಆಗಿದೆ ಅಂತೆ. ಆದ್ರಿಂದ ಆ ಹೊಡೆತ ಬೀಳದೇ ಇರಲಿ ಅನ್ನುವಂತಹ ಕಾರಣಕ್ಕೆ ಇದನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಅಟ್ಲೀಸ್ಟ್ ಈ ನಿಟ್ಟಿನಿಂದ ಆದ್ರೂ ಯಾವ ಹೆಣ್ಣು ಮಕ್ಕಳಿಗೆ ವೋಟರ್ ಐಡಿಗಳು ಇಲ್ಲ ಅವರಿಗೆ ವೋಟರ್ ಐಡಿಗಳು ಕೂಡ ಬಂದಂತ ಆಗತ್ತೆ. ಆದ್ರಿಂದ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ DK ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರದ ಯೋಜನೆ ಮತ್ತು ಪರಿಷ್ಕರಣೆ. ಇದಕ್ಕೆಲ್ಲ ಸಿದ್ಧವಾಗಿ
ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.